ಜನರಿಗೆ ಮೊದಲು ಸಿನಿಮಾ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲಾಗಿ ಸಿನಿಮಾದ ಹಾಡುಗಳು ರೀಚ್ ಆಗಬೇಕು. ಸದ್ಯಕ್ಕೆ ಮ್ಯಾಂಗೋ ಪಚ್ಚ ಸಿನಿಮಾದ ಹಾಡೊಂದು ರಿಲೀಸ್ ಆಗಿದ್ದು ಎಲ್ಲೆಡೆ ಕೂಡ ಈಗ ಸದ್ದನ್ನ ಮಾಡ್ತಿರೋವಂಥದ್ದು ಲಿರಿಕ್ಸ್ ಇರಬಹುದು, ಆ ಒಂದು ಸಾಹಿತ್ಯಕ್ಕೆ ಕೂಡಿ ಬಂದಿರುವಂತಹ ಒಂದು ಮ್ಯೂಸಿಕ್, ಅದಕ್ಕೆ ಕೂಡಿ ಬಂದಿರುವಂತಹ ಕಂಠ ಎಲ್ಲವೂ ಸಹ ಟಾಕ್ ಆಫ್ ದಿ ಟೌನ್ ಆಗಿದೆ. ಸದ್ಯಕ್ಕೆ ಈ ಚಿತ್ರದ ನಿರ್ದೇಶಕರಾದಂತಹ ವಿವೇಕ್ ಅವರಿದ್ದಾರೆ ಇವತ್ತು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ. ಸೊ ವಿವೇಕ್ ಜಿ, ಹಾಯ್. ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಸಾಂಗ್ ರಿಲೀಸ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸೀಡಿಂಗ್ಲಿ ಗುಡ್ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ. ಒಂದು ಧೈರ್ಯ ಬಂದಿದೆ ಇನ್ನು ಪ್ರಮೋಷನಲ್ ಕ್ಯಾಂಪೇನ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸೊ ಸುದೀಪ್ ಅವರ ಮಾರ್ಕ್ ಆಗ್ತಿದ್ದಂಗೆ ಅವ್ರ ಅಳಿಯ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗಿದ್ದಾರೆ. ಹೇಗೆ ಮಾಡಿದ್ದೀರಾ ಸಿನಿಮಾನ ಅಂತ? ಸಿನಿಮಾದಲ್ಲಿ ಇದೊಂದು ಕ್ರೈಮ್ ಡ್ರಾಮಾ ಫಿಲ್ಮು, ಮೈಸೂರಿನಲ್ಲಿ ಬೇಸ್ ಆಗಿರೋ ಫಿಲ್ಮ್. ಇದನ್ನು ಮುಹೂರ್ತದಲ್ಲೂ ನಾನು ಹೇಳಿದೆ, 2001ರಿಂದ 2011 ತನಕ ನಡೆಯೋ ಕಥೆ. ಇದುವರೆಗೂ ನಾವು ತೆರೆ ಮೇಲೆ ನೋಡಿರೋ ಮೈಸೂರಿಗಿಂತ ಒಂದು ವಿಭಿನ್ನವಾದ ಮೈಸೂರನ್ನ ಈ ಸಿನಿಮಾದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ತುಂಬ ದಿವಸಗಳ ತನಕ ನೆನಪಲ್ಲಿರುವಂಥ ಪಾತ್ರಗಳು. ಸಂಚಿತ್ ಅವ್ರ ಪಾತ್ರ ಮ್ಯಾಂಗೋ ಪಚ್ಚ ತುಂಬ ಇಷ್ಟ ಆಗುತ್ತೆ ಜನರಿಗೆ. ಜೊತೆಗೆ ಅದು ಯಾವುದೇ ರೀತಿಲೂ ಅವ್ರದ್ದು ಡೆಬ್ಯೂ ಫಿಲ್ಮ್ ಅಂತ ಅನಿಸಲ್ಲ, ಅಷ್ಟು ಹೋಲ್ಡ್ ಇದೆ ಅವ್ರಿಗೆ ಕ್ರಾಫ್ಟ್ ಮೇಲೆ. ಪ್ಲಸ್ ಬೇರೆ ಎಲ್ಲ ನಟರ ಕೆಲಸನೂ ತುಂಬ ಎಲ್ರಿಗೂ ಇಷ್ಟ ಆಗಿದೆ. ಚರಣ್ ಅವ್ರ ಮ್ಯೂಸಿಕ್ ಆಲ್ರೆಡಿ ಒಂದು ಹಾಡು ರಿಲೀಸ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ಎಲ್ಲರಿಗೂ. ಸಿನಿಮಾ ಮುಗಿಸಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ನೀವು ಟೈಟಲ್ ಅನೌನ್ಸ್ ಮಾಡಿದಾಗಲೂ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು, ಜೊತೆಗೆ ಮ್ಯಾಂಗೋನಾ ಜೊತೆಗೆ ಮ್ಯಾಂಗೋ ಓಕೆ ಪಚ್ಚ ಯಾಕೆ ಬಂತು ಅನ್ನುವಂಥದ್ದು ಕೇಳಿದ್ರು. ಏನು ಪಚ್ಚ ಅಂದರೆ ನಿಕ್ ನೇಮ್ ಏನಾದರೂ ಇರ್ಬೋದಾ? ಯಾಕಂದರೆ ಆ ಕಡೆ ಕಿಚ್ಚ ಅಂತ ಕರೀತಾರೆ, ಸೊ ಅದಕ್ಕೆ ರೈಮಿಂಗ್ ಆಗೋ ಥರ ಪಚ್ಚ ಅಂತ ಇಟ್ಟರೆ ಹೇಗೆ ಅನ್ನೋ ಥರದ್ದು ಬಂತು. ಇಲ್ಲ, ಇದನ್ನ ಹೌದು, ತುಂಬ ಮುಂಚೆನೂ ಒಂದ್ಸತಿ ಪ್ರಶ್ನೆ ಬಂದಿತ್ತು. ನಾವು ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೆಸರು ಇಟ್ಟಾಗ ಸಂಚಿತ್ ಇರಲಿಲ್ಲ ಈ ಇಡೀ ಇದರಲ್ಲಿ. ಆದರೆ ಅದು ಹಾಗೇನೆ ಅದು ಕೂಡ್ ಬಂತು, ಡೆಸ್ಟಿನಿ. ಅದು ಹೋಗಿ ಪಚ್ಚ ಅಂತ ಅವ್ರಿಗೆ ಸಿಕ್ತು ಅದು ಪಾತ್ರ. ಜೊತೆಗೆ ಇಲ್ಲ ಆ ಥರದ ಅಂದರೆ ಕಿಚ್ಚಾಗೆ ರೈಮ್ ಆಗಬೇಕು ಅಂತ ನಾವು ಪಚ್ಚ ಅಂತ ನೇಮ್ ಮಾಡಿದ್ದಲ್ಲ. ಪ್ರಶಾಂತ ಅಂತ ಅವನ ಹೆಸರು, ಪಚ್ಚ ಅಂತ ಅವನ ಫ್ರೆಂಡ್ಸು ಮತ್ತು ಅವನಿಗೆ ತುಂಬ ಹತ್ತಿರ ಇರೋರೆಲ್ಲರೂ ಕರೀತಾರೆ. ಸೊ ಮ್ಯಾಂಗೋ ಪಚ್ಚ ಏನಕ್ಕೆ ಅನ್ನೋದನ್ನು ನಾವು ಟೀಸರಲ್ಲಿ ಹೇಳಿರೋ ಥರ ಪಚ್ಚ ಮ್ಯಾಂಗೋ ಪಚ್ಚ ಆಗಿದ್ದ ಕಥೆನೇ ಈ ಸಿನಿಮಾ ಅಂತ. ಸೊ ಅದನ್ನು ಸಿನಿಮಾದಲ್ಲಿ ನೋಡಬೇಕು, ಏನಕ್ಕೆ ಅವನಿಗೆ ಆ ಹೆಸರು ಬಂತು, ಯಾಕೆ ಅವನಿಗೆ ಜನ ಆ ಥರ ಕರೆಯೋದಕ್ಕೆ ಶುರು ಮಾಡಿದ್ರು ಅಂತ. ಬಟ್ ಓವರಾಲ್ ಒಂದು ತುಂಬ ಒಳ್ಳೆ ಒಂದು ಪಾತ್ರನ ಕಟ್ಕೊಟ್ಟಿದ್ದೀವಿ. ಆ್ಯಂಡ್ ಸಂಚಿತ್ ಅವ್ರನ್ನ ಹೇಗೆ ರಿಸೀವ್ ಮಾಡ್ತಾರೆ, ಸಿನಿಮಾನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ಟು ಸಿ. ನೀವು ಹೇಳಿದ್ದ ಲೈನು ನಮಗೆ ಹುಚ್ಚ ಸಿನಿಮಾ ಕರ್ಕೊಂಡು ಹೋಯ್ತು. ಯಾಕಂದ್ರೆ ಅಲ್ಲೂ ಸಹ ಕಿಚ್ಚ ಹೆಸರೇನು ಅಂತ ಕೇಳೋದಕ್ಕೋಸ್ಕರ, ಅರ್ಥ ಏನು ಅಂತ ತಿಳ್ಕೊಳೋದಕ್ಕೋಸ್ಕರ ಆ ಒಂದು ಸೀನು ಬಂತು. ಸೊ ಇಲ್ಲೂ ಕೂಡ ಪಚ್ಚ ಏನು ಅನ್ನೋದು. ಪಚ್ಚ ಯಾಕೆ ಅವನಿಗೆ ಪಚ್ಚ ಅಂತ ಹೆಸರು ಬಂತು, ಆ ಹೆಸರಿನ ಆರಿಜಿನ್ ಏನು ಅನ್ನೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಸೀಕ್ವೆನ್ಸ್ ಇದೆ ಇದರಲ್ಲಿ ಕೂಡ. ಸೊ ಗೊತ್ತಾಗುತ್ತೆ ಅದು ಸಿನಿಮಾ ನೋಡಿದಾಗ. ಸೊ ನೀವು ಹೇಳಿದ್ರಿ ಈ ಸಿನಿಮಾ ಕತೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಸಂಚಿತ್ ಅವರನ್ನ ನಾವು ಆಯ್ಕೆ ಮಾಡಿರಲಿಲ್ಲ ಅಂತ. ಸೊ ಅವ್ರಕ್ಕಿಂತ ಮೊದಲು ಯಾರನ್ನಾದರೂ ನೀವು? ಹೌದು, ಅವ್ರಿಗಿಂತ ಮುಂಚೆ ನಾನು ಸಿನಿಮಾಗಳನ್ನು ಪಿಚ್ ಮಾಡ್ತಾ ಇದ್ದೆ, ಸ್ಕ್ರಿಪ್ಟ್ನ ಪಿಚ್ ಮಾಡ್ತಾ ಇದ್ದೆ. ಆದರೆ ಸಂಚಿತ್ ಮ್ಯಾಂಗೋ ಪಚ್ಚ ಆಗಬಹುದು ಅನ್ನೋ ಐಡಿಯಾ ಕೊಟ್ಟಿದ್ದು ಧನಂಜಯ್ ನನಗೆ. ಸೊ ಅದಾದಮೇಲೆ ಸಂಚಿತ್ ಅವ್ರನ್ನ ಭೇಟಿ ಮಾಡಿದಾಗ, ಅವ್ರ ಕತೆ ಹೇಳಿದಾಗ ಅವ್ರಿಗೂ ಕೂಡ ಇಷ್ಟ ಆಯಿತು. ಆಮೇಲೆ ನನಗೂ ಕೂಡ ಮ್ಯಾಂಗೋ ಪಚ್ಚ ಮಾಡಿದ್ರೆ ಸಂಚಿತ್ ಮಾಡಬಹುದು, 100% ಹಿ ವಿಲ್ ಪುಲ್ ದಿಸ್ ರೋಲ್ ಆಫ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿ ಜೊತೆಗೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಜೊತೆಗೆ ಅಂದರೆ ಅಫ್ಕೋರ್ಸ್ ಇದು ಅವರ ಡೆಬ್ಯೂ ಫಿಲ್ಮ್. ಸೊ ಆದರೆ ನಾನು ಆವಾಗಲೇ ಹೇಳ್ದಂಗೆ ಎಲ್ಲೂ ಕೂಡ ಡೆಬ್ಯೂ ಫಿಲ್ಮ್ ಅಂತ ಅನಿಸಲ್ಲ, ಅಷ್ಟು ಒಂದು ಕಮಾಂಡ್ ಕಾಣುತ್ತೆ. ಜೊತೆಗೆ ಅಕಾಡೆಮಿಕಲಿ ಟ್ರೈನ್ಡ್ ಇದ್ದಾರೆ, ಹೊರಗಡೆ ಹೋಗಿ ಸಿನಿಮಾದ ವಿಷಯವಾಗೇ ಬಂದಿದ್ದಾರೆ, ಕಲ್ತು ಬಂದಿದ್ದಾರೆ. ಸೊ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ಅಕಾಡೆಮಿಕಲಿ ಕಲ್ತಿರೋರು ಯಾವತ್ತಿಗೂ ಒಂದು ಸ್ವಲ್ಪ ಅವರ ಥಾಟ್ ಪ್ರೋಸೆಸ್ ರಿಫೈನ್ಡ್ ಆಗಿರುತ್ತೆ. ಅದು ಆ್ಯಕ್ಟಿಂಗ್ ವಿಷಯದಲ್ಲಾಗಿರ್ಬೋದು, ಬೇರೆ ಎಲ್ಲ ವಿಷಯದಲ್ಲಾಗಿರ್ಬೋದು. ಸೊ ನಿಮ್ಮ ಟ್ರೈನಿಂಗ್ ರಿಯಲಿ ಮ್ಯಾಟರ್ಸ್. ಅದು ನನಗೆ ಸಂಚಿತ್ನ ನೋಡಿದಾಗ ತುಂಬ ಚೆನ್ನಾಗಿ ಅರ್ಥ ಕೂಡ ಆಯಿತು. ಓಕೆ, ದಿಸ್ ಇಸ್ ವೈ ಯು ಗೆಟ್ ಟ್ರೈನ್ಡ್ ಅಂತ. ಸೊ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಈಗ
ಮ್ಯಾಂಗೋ ಟೈಟಲ್ ಇಟ್ಮೇಲೆ ಮ್ಯಾಂಗೋ ಮೇಲೆ ಸಾಂಗ್ ತಾನೇ ಮಾಡಿಸ್ಬೇಕು ನೀವು. ಹಸಿರವ ಅಂತ ರಿಲೀಸ್ ಮಾಡಿಸಿದ್ದೀರಾ, ನೆಕ್ಸ್ಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ? ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಈಗ ಏನು ಬಿಟ್ಟಿದ್ದೀವಿ ಹಸ್ರವ ಇದೇ ಸಾಂಗು. ಸೊ ಯಾ, ಮ್ಯಾಂಗೋ ಸಾಂಗ್ ಜನ ಎಕ್ಸ್ಪೆಕ್ಟ್ ಮಾಡಿದ್ರೆ ಓಕೆ ನೋಡೋಣ. ಬಟ್ ಆಸ್ ಆಫ್ ನೌ ದೇರ್ ಇಸ್ ನಥಿಂಗ್ ಆನ್ ಕಾರ್ಡ್ಸ್ ರೈಟ್ ನೌ. ಓಕೆ ಸರ್, ಈಗ ಹಸ್ರಬ ಅನ್ನುವಂಥ ಸಾಂಗ್ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದ್ರಲ್ಲಿ ಆ ಮಧ್ಯದಲ್ಲಿ ಬಂದು ಚೇಂಜ್ ಆಗುವಂಥದ್ದು ಇದೆಯಲ್ವಾ, ಆ ಒಂದು ಚೇಂಜ್ ಫಿನಿಶಿಂಗ್ ಕೊಟ್ಟಿದ್ದೀರಲ್ವಾ, ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಯಾಕಂದರೆ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ಬೋದು. ಈ ರೀತಿ ಇದ್ದಾಗಲೇ ಜನಕ್ಕೆ ಇಷ್ಟ ಆಗುತ್ತೆ. ಹೌದು, ಅಂದರೆ ನನಗೆ ಅಂದರೆ ಚರಣ್ ಅವರ ಡಿಸ್ಕೋಗ್ರಫಿ ನೋಡಿದ್ರೆ ಅದು ಅವ್ರ ಮ್ಯೂಸಿಕ್ನ ಫಾಲೋ ಮಾಡೋರು, ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿರೋ ಡೈರೆಕ್ಟರ್ಸ್ ಎಲ್ಲರೂ ಅದನ್ನೇ ಹೇಳ್ತಾರೆ. ತುಂಬ ಅನ್ಪ್ರಿಡಿಕ್ಟಬಲ್ ಮತ್ತು ಹೊಸ ಥರದ ಒಂದು ಸೌಂಡನ್ನ ಕೇಳಿಸ್ತಾರೆ ನಮಗೆ ಪ್ರತಿ ಸತಿ ಅಂತ. ಅವರು ಪ್ರಿವಿಯಸ್ ಅವರು ಸಪ್ತಸಾಗರ ಮಾಡಿದಾಗಲೂ ಅಷ್ಟೇ ಅದರ ಸೌಂಡ್ ತುಂಬ ಹೊಸದಾಗಿತ್ತು. ಸೊ ಅದೇ ಥರದ ಒಂದು ಹೊಸ ಸೌಂಡ್ ಸ್ಕೇಪ್ನ ಈ ಸಿನಿಮಾದಲ್ಲಿ ಕ್ರಿಯೇಟ್ ಮಾಡ್ಬೋದಾ ಅಂತ ನಾವು ಈ ಥರದ್ದು ಒಂದು ಸೌಂಡಿಂಗ್ನ ಆರಿಸ್ಕೊಂಡ್ವಿ. ಆ್ಯಂಡ್ ಚರಣ್ ಅವರು ಟುಕ್ ಇಟ್ ಟು ಸಮ್ ಅದರ್ ಲೆವೆಲ್. ಜೊತೆ ಲಿರಿಕ್ಸ್ ಕೂಡ ಜನರಿಗೆ ಇಷ್ಟ ಆಗ್ತಾ ಇರೋದು. ಲಿರಿಕ್ಸ್ ಶರತ್ ವಸಿಷ್ಠ ಅಂತ, ಶರತ್ ಈಸ್ ದ ಎಡಿಟರ್ ಆಫ್ ದ ಫಿಲ್ಮ್. ಅವರು ಮತ್ತು ನಾನು ಬರೆದಿದ್ದ ಲಿರಿಕ್ಸ್ ಇದು. ಈ ಹಾಡು ಈ ಸಿನಿಮಾದಲ್ಲಿ ಯಾವ ಜಾಗದಲ್ಲಿ ಬರಬೇಕಲ್ಲ ಆ ಜಾಗದಲ್ಲಿ ಮೊದಲು ಹಾಡು ಇರಲಿಲ್ಲ. ಆ್ಯಕ್ಚುಲಿ ನಾವು ಮೊದಲು ನಮ್ಮ ಡಿಸ್ಕಷನ್ಸಲ್ಲಿ, ಆದರೆ ಅಲ್ಲಿ ಒಂದು ಹಾಡಿಗೊಂದು ಒಳ್ಳೆ ಜಾಗ ಇದೆ ಅಂತ ನಾವು ಡಿಸೈಡ್ ಮಾಡಿ, ಸೊ ಅಲ್ಲಿ ತುಂಬ ಎಕ್ಸ್ಟೆಂಪೋರ್ ಆಗಿ ಒಂದು ರಾತ್ರಿಲಿ ಬರೆದಿದ್ದು ಹಾಡಿದ್ದು. ಒಂದು ರಾತ್ರಿಲಿ ಬರೆದು ನಮಗೆ ಅಲ್ಲಿ ಆ್ಯಕ್ಟ್ ಮಾಡೋರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಮಾಡಿದ್ದು. ಸೊ ಅದು ಹಾಗೆ ಆ ಲಿರಿಕ್ಸ್ ಬರೆದು ಆ ಹಾಡನ್ನ ಶೂಟ್ ಮಾಡಿ ಅವರೆಲ್ಲ ನಮ್ಮ ಆ್ಯಕ್ಟರ್ಸ್ ಎಲ್ಲ ಮಜಾ ಮಾಡ್ತಿದ್ದು ನೋಡಿದಾಗ ಓಕೆ ವಿ ಕ್ಯಾನ್ ಡೂ ಸಮಥಿಂಗ್ ವಿತ್ ದಿಸ್ ಸಾಂಗ್, ತುಂಬ ಚೆನ್ನಾಗಾಗುತ್ತೆ ಇದನ್ನೇನಾದರೂ ನಾವು ಒಂದು ಸಾಂಗ್ನ ರೂಪ ಕೊಟ್ಟರೆ ಇದಕ್ಕೆ ಅಂತ. ಅಂದರೆ ಚರಣ್ ಅವರ ಟಚ್ ಎಲ್ಲ ಬಿದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಅದಾದಮೇಲಿಂದ ನಾವು ಡಿಸ್ಕಸ್ ಮಾಡಿ ಈ ಸಾಂಗ್ನ ಮೊದಲು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅದು ತುಂಬ ಒಳ್ಳೆ ಫಲ ಕೊಟ್ಟಿದೆ ನಮಗೆ, ತುಂಬ ಜನರಿಗೆ ಇಷ್ಟ ಆಗಿದೆ. ಈಗ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ? ಯಾಕಂದರೆ ಜಾನ್ಗೆ ರಿಲೀಸ್ ಮಾಡ್ತಾ ಇದ್ದೀರಾ, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಇರಬಹುದು, ಬೇರೆ ಏನು ಪೋಸ್ಟ್ ಪ್ರೊಡಕ್ಷನ್ ಅಂತ ಕೆಲಸಗಳು? ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಡಬ್ಬಿಂಗ್ ಕೂಡ 95% ತನಕನೂ ಮುಗಿದಿದೆ. ಈಗ VFX ಕೆಲಸ ನಡೀತಾ ಇದೆ, ಜೊತೆಗೆ ಚರಣ್ ಅವ್ರ ಕೆಲಸ ನಡೀತಾ ಇದೆ, ಮ್ಯೂಸಿಕ್ ಕೆಲಸ ನಡೀತಾ ಇದೆ. ಅದಾದಮೇಲೆ ರೆಗ್ಯುಲರ್ ಬೇರೆ ಎಲ್ಲ ಸಿನಿಮಾಗಳಿಗೂ ಆಗೋ ಥರ ಟೀಸರ್, ಟ್ರೈಲರ್ ಈ ಎಲ್ಲ ಕೆಲಸಗಳು ನಡೀತಾ ಇದೆ. ಆದರೆ ಶೂಟಿಂಗ್ ನಾವು 100% ಮುಗಿಸಿದ್ದೀವಿ. ಶೂಟಿಂಗ್ 100% ಮುಗಿಸಿದ್ದೀವಿ. ಆ್ಯಂಡ್ 95% ನಾವು ಮೈಸೂರಲ್ಲೇ ಶೂಟಿಂಗ್ ಮುಗಿಸಿದ್ದೀವಿ. ರಿಯಲ್ ಲೊಕೇಶನ್ಸಲ್ಲೇ ಶೂಟಿಂಗ್ ಮುಗಿಸಿದ್ದೀವಿ. ಯಾವುದು ಸ್ಟುಡಿಯೋ ಅಥವಾ ಸೆಟ್ ಪೀಸಸ್ ಆ ಥರ ಯಾವುದೂ ಇಲ್ಲ, ರಿಯಲ್ ಲೊಕೇಶನ್ಸಲ್ಲಿ ಮುಗಿಸಿದ್ದೀವಿ. ಆ್ಯಂಡ್ ಮೈಸೂರಲ್ಲಿ ಸ್ವಲ್ಪ ಇದುವರೆಗೂ ಯಾರು ಎಕ್ಸ್ಪ್ಲೋರ್ ಮಾಡಿಲ್ದಲೇ ಇರೋ ಥರದ ಏರಿಯಾಗಳು, ಇದುವರೆಗೂ ಯಾರು ನೋಡಿಲ್ದಲೇ ಇರೋ ಥರದ ಜಾಗನ ನಾವು ಸಿನಿಮಾದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ್ಯಂಡ್ ಜನರಿಗೆ ಇಷ್ಟ ಆಗುತ್ತೆ ಅಂತಲೂ ಅನಿಸುತ್ತೆ ಕೂಡ. ಈಗ ನೀವು ಮೊದಲನೇ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸಂಚಿತ್ ಅವ್ರನ್ನ. ಸೊ ಒಬ್ಬೊಬ್ಬರು ಸ್ಟಾರ್ಗೆ ಒಂದೊಂದು ಮ್ಯಾನರಿಸಮ್ ಇರುತ್ತೆ, ಅವ್ರದ್ದಾದಂತಹ ಒಂದು ಸಿಗ್ನೇಚರ್ ಅನ್ನುವಂಥದ್ದು ಇರುತ್ತೆ. ಸೊ ಸಂಚಿತ್ ಅವರಲ್ಲಿ ನೀವು ನೋಡಿದಂತಹ ಅವ್ರದ್ದು ಒಂದು ಸಿಗ್ನೇಚರ್ ಯಾವುದು? ಸಂಚಿತ್ ಐ ಥಿಂಕ್ ಸಿಗ್ನೇಚರ್ ಈಸ್ ಹಿಸ್ ಸೈಲೆನ್ಸ್. ಅವರು ಅಂದರೆ ಯಾವುದೇ ಡೈಲಾಗ್ ಇಲ್ದಲೇ ಇರೋ ಥರದ ಸೀನ್ಗಳಲ್ಲೂ ಕೂಡ ಹಿ ಹ್ಯಾಸ್ ಅ ಬ್ರೂಡಿಂಗ್ ಇಂಟೆನ್ಸಿಟಿ ಇನ್ ಹಿಸ್ ಐಸ್. ಸೊ ಆ ಸೈಲೆನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆ ಸೈಲೆನ್ಸ್ ತುಂಬ ದೂರ ಕರ್ಕೊಂಡು ಹೋಗುತ್ತೆ ಅವ್ರನ್ನ. ಯಾಕೆಂದರೆ ಸೈಲೆನ್ಸನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋರು, ಜೊತೆಗೆ ಸೈಲೆನ್ಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋವಂಥ ನಟರು ಸೀನ್ನಲ್ಲಿ ಅವ್ರಿಗೆ ರಿಪ್ಲೇಸ್ಮೆಂಟ್ ಸಿಗೋದು ತುಂಬ 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 ಕಷ್ಟ. ಸೊ ಐ ಸಿ ದ್ಯಾಟ್ ಕ್ವಾಲಿಟಿ ಇನ್ ಹಿಮ್ ಆ್ಯಂಡ್ ದ್ಯಾಟ್ ವಿಲ್ ಟೇಕ್ ಹಿಮ್ ವೆರಿ 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 ಲಾಂಗ್. ಸುದೀಪ್ ಸರ್ ಸೆಟ್ಟಿಗೆ ಏನಾದರೂ ವಿಸಿಟ್ ಮಾಡಿದ್ರಾ? ಇಲ್ಲ, ಸೆಟ್ಟಿಗೆ ವಿಸಿಟ್ ಮಾಡಿಲ್ಲ ಅವರು. ಆದರೆ ಶೂಟಿಂಗ್ ಶುರುವಾಗೋದಕ್ಕಿಂತ ಮುಂಚೆ ನಾವು ಸೀನ್ ಟು ಸೀನ್ ಸ್ಕ್ರೀನ್ ಪ್ಲೇ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಸೆಟ್ಗೆ ಅವರು ಬಂದಿಲ್ಲ. ಮುಹೂರ್ತಕ್ಕೆ ಬಂದು ಅವರು ನಮಗೆ ಆಲ್ ದ ಬೆಸ್ಟ್ ಹೇಳಿ ಏನು ಕ್ಲಾಪ್ ಮಾಡಿದ್ರು ಅಷ್ಟೇ, ಸೆಟ್ಟಿಗೆ ಬರಲಿಲ್ಲ. ಬಟ್ ಟೈಮ್ ಟು ಟೈಮ್ ಅವ್ರ ಜೊತೆಗೆ ನಮಗೆ ಫೀಡ್ಬ್ಯಾಕ್ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಅವರ ಒಪಿನಿಯನ್ ತೊಗೊಳೋದಾಗಿರ್ಬೋದು, ಆ ಥರದ್ದು ಆಗಿದೆ. ಆದರೆ ಸೆಟ್ಗೆ ಅವರು ವಿಸಿಟ್ ಮಾಡಲಿಲ್ಲ. ನಿಮ್ಗೆ ಅನಿಸ್ಲಿಲ್ವಾ ಅವರು ತುಂಬ ಅದ್ಭುತವಾದಂಥ ಗಾಯಕರು, ಅವರಿಂದ ಸದ್ಯಕ್ಕೆ ಆ ಥರದ್ದೇನು ಪ್ಲ್ಯಾನ್ ಇಲ್ಲ. ಬಟ್ ಇದ್ರೂ ತುಂಬ ಸರ್ಪ್ರೈಸ್ ಆಗಿ ಬರುತ್ತೆ ಅದು. ಸೊ ಆ್ಯಸ್ ಆಫ್ ನೌ ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಈಗ ಸರ್ ರಿಲೀಸ್ ಡೇಟ್ ಅನ್ನುವಂಥದ್ದು ಫಿಕ್ಸ್ ಮಾಡಿರ್ತೀರಾ, ಬಟ್ ಒಂದಷ್ಟು ಕಾರಣಾಂತರ ಇರ್ಬೋದು, ಜೊತೆಗೆ ಪರಭಾಷೆ ಸಿನಿಮಾ ಬರ್ತಾ ಇದೆ, ಕ್ಲಾಶ್ ಆಗೋದು ಬೇಡ ಅನ್ನೋಂಥ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡೋದೆಲ್ಲ ಆಗುತ್ತೆ, ಸಹಜ. ಸೊ ನಿಮ್ಮ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ,
ಪ್ರೀಪೋನ್ ಆಗುತ್ತಾ? No, January 15th, 100%. We are coming and ಯಾರು ಬರಲಿ ಬಿಡಲಿ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ, ಅಂದರೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಬಗ್ಗೆ. ಅಂದರೆ ಇನ್ನೊಂದು ಅಂದರೆ ಪರಭಾಷೆ ಚಿತ್ರಗಳು, ಎಲ್ಲ ಚಿತ್ರಗಳು ಅಂದರೆ ನಮ್ಮ ಬೆಂಗಳೂರು ಊರು ದೊಡ್ಡದಾಗಿದೆ. ಊರು ದೊಡ್ಡದಾದಂಗೆ ಬೇರೆ ಭಾಷೆಯ ಜನರು ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ, ಇಲ್ಲೇ ಉಳಿದಿದ್ದಾರೆ, ಇಲ್ಲೇ ಮನೆ ತೊಗೊಂಡು ಇಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಸೊ ಈ ಪರಭಾಷೆ ಚಿತ್ರಗಳ ಏನೋ ಅವ್ರ ವಿರುದ್ಧ ಬರೋದು ಅಥವಾ ಅವ್ರ ಮಧ್ಯ ಬರೋದು ಆ ಥರದ್ದು ಯಾವ ಇದು ಕೂಡ ನಮಗಿಲ್ಲ. ಒಳ್ಳೆ ಸಿನಿಮಾ ಯಾವಾಗ ಬಂದ್ರೂ ಜನ ಅದನ್ನು ಹುಡ್ಕೊಂಡು ಹೋಗಿ ನೋಡಿದ್ದಾರೆ. ಅದು ಕನ್ನಡದಾಗಿರ್ಬೋದು, ಬೇರೆ ಭಾಷೆದಾಗಿರ್ಬೋದು. ಈಗ ಮಂಜುಮಳ್ ಬಾಯ್ಸ್ ರಿಲೀಸ್ ಆಯಿತು. ಮಂಜುಮಳ್ ಬಾಯ್ಸ್ ರಿಲೀಸ್ ಆದಾಗ ಯಾವುದೇ ಪ್ರಮೋಷನ್ ಮಾಡಿರಲಿಲ್ಲ ಅವರಿಲ್ಲಿ. ಆದರೆ ಅದನ್ನು ಹುಡ್ಕೊಂಡು ಹೋಗಿ ನಮ್ಮ ಕನ್ನಡದವರು ನೋಡಿದ್ರು, ಬೇರೆಯವರು ನೋಡಿದ್ರು. ಅದೇ ಥರ ನಮ್ಮ ಸೂಫ್ರಮ್ಸೋ ಬಂದಾಗಲೂ ಅಷ್ಟೇ, ನಿಮಗೂ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು, ಅವ್ರೇನು ಅಷ್ಟು ಮಾರ್ಕೆಟಿಂಗ್ ಎಲ್ಲ ಏನು ಮಾಡಿರಲಿಲ್ಲ. ಆದರೆ ಒಳ್ಳೆ ಸಿನಿಮಾ ಅಂತ ಅಂದಾಗ ಜನ ನುಗ್ಗಿ ನೋಡಿದ್ರು, ಎಕ್ಕ ನೋಡಿದ್ರು, ಅದಾದಮೇಲೆ ಕಾಂತಾರ ನೋಡಿದ್ರು. ಸೊ ಇದೇ ಥರ ಒಳ್ಳೆ ಸಿನಿಮಾ ಅಂತ ಬಂದಾಗ ಅಕ್ಕಪಕ್ಕ ಥಿಯೇಟ್ರಲ್ಲಿ ಯಾವುದಿದೆ ಅದು ಮ್ಯಾಟ್ರ್ ಆಗಲ್ಲ. ಒಳ್ಳೆ ಸಿನಿಮಾಗಳಿದ್ರೆ ನೋಡ್ತಾರೆ ಜನ ಬಂದು. ಸೊ ಆ ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಕಮಿಂಗ್ ಆನ್ Jan 15th ಫಾರ್ ಶೋರ್. ಈಗ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಹೀರೋಗಳು ವರ್ಷಕ್ಕೆ 2 ಸಿನಿಮಾ ಕೊಡಲೇಬೇಕು ಅನ್ನೋವಂಥದ್ದು ಒಂದು ಡಿಮ್ಯಾಂಡ್ ಇರ್ಬೋದು. ಜೊತೆಗೆ ಒಂದು ಮನವಿ ಅಂತ ಹೇಳ್ಬೋದು, ಫ್ಯಾನ್ಸ್ ಕಡೆಯಿಂದ ಮನವಿ ಬರ್ತಾ ಇದೆ. ನಿರ್ದೇಶಕರು ಕೂಡ ಅಷ್ಟೇ ಸಕ್ರಿಯವಾಗಿ ಕೂಡ ಆಗಬೇಕು, ಯಾಕಂದರೆ ಡೈರೆಕ್ಷನ್ ಅವ್ರು ಮಾಡ್ತಿರ್ಬೇಕು, ಹೊಸ ಪ್ರತಿಭೆಗಳನ್ನು ತರಬೇಕು ಅನ್ನುವಂಥದ್ದಿದೆ. ಸೊ ನಿಮ್ಮ ಮುಂದಿನ ಪಯಣ ಇರಬಹುದು ಅಥವಾ ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಇದೆಯಾ? ಅಟ್ಲೀಸ್ಟ್ ಆಲೋಚನೆ ಏನಾದರೂ ಮಾಡಿದ್ದೀರಾ? ಇಲ್ಲ, ಯೋಚನೆಗಳು ಖಂಡಿತ ಇದೆ. ಆದರೆ ಕಂಪ್ಲೀಟ್ಲಿ ಸಮಯ ಎಲ್ಲ ಮ್ಯಾಂಗೋ ಪಚ್ಚ ಮೇಲೆ ಹೂಡ್ಬಿಟ್ಟಿದ್ವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋ ಸಮಯ ಸಿಗ್ತಾ ಇಲ್ಲ. ಅಂದರೆ ಕೂತೋಕೆ ಈಗ ನೆಕ್ಸ್ಟ್ ಏನು ಮಾಡೋದು ಅನ್ನೋ ಥರದ್ದು ಯೋಚನೆ ಮಾಡುವಷ್ಟು ಲಕ್ಸುರಿ ಈಗ ಸದ್ಯಕ್ಕೆಲ್ಲ. ಆದರೆ ಒಂದು 2-3 ಐಡಿಯಾಗಳಂತೂ ಇದೆ. ಸೊ ಖಂಡಿತ ಬೇಗ ಮಾಡೋ ಪ್ಲ್ಯಾನ್ ಕೂಡ ಇದೆ. ಕಥೆಗಳು ಸುಮಾರಿದೆ, ಆದರೆ ಅದನ್ನು ಸಿನಿಮಾ ಆಗಿ ಪರಿವರ್ತಿಸೋ ಪ್ರಾಸೆಸ್ ಇದೆಯಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ. ಅಂದರೆ ತುಂಬ ಜನರಿಗೆ ಕಥೆ ಹೇಳಬೇಕು, ತುಂಬ ಜನರಿಗೆ ಇಷ್ಟ ಆಗಬೇಕು. ಆಮೇಲೆ ಅವರಿಗೆಲ್ಲ ಇಷ್ಟ ಆದಮೇಲೆ ನಾವೆಲ್ಲರೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡಿಗೆ ಬರಬೇಕು. ಸೊ ಅದು ತುಂಬ ಸಮಯ ತೊಗೊಳುತ್ತೆ. ಕಥೆ ಇದ್ದ ಮಾತ್ರಕ್ಕೆ ಸಿನಿಮಾ ಟೇಕ್ ಆಫ್ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸುಮಾರು ವಿಷಯಗಳು ತಳಕು ಹಾಕ್ಕೊಂಡಿರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಮಾಡೋ ಪ್ರಯತ್ನ ಅಂತೂ ಇದೆ. ಆದರೆ ಆಲ್ ಫೋಕಸ್ ಇಸ್ ಆನ್ ಮ್ಯಾಂಗೋ ಪಚ್ಚ. ನಿರ್ದೇಶಕರಾಗಿ ವಿವೇಕ್ ಅವರ ಐಡಿಯಾಲಜಿ ಏನು ಅಂತ? ಐಡಿಯಾಲಜಿ ಯಾವ ಥರದ ಐಡಿಯಾಲಜಿ? ಈಗ ನಿಮ್ಮದೇ ಆದಂತಹ ಒಂದು ಯೂನಿಕ್ ಐಡಿಯಾಲಜಿ ಇರುತ್ತೆ ಡೈರೆಕ್ಟರ್ ಆಗಿ. ನನಗೆ ಅಂದರೆ ನಾವು ಯಾವತ್ತಿಗೂ ನೋಡದೇ ಇರೋ ಥರದ ಕಥೆಯನ್ನು ಮಾಡೋವಂಥ ನಿರ್ದೇಶಕರು ಸುಮಾರು ಜನ ಇದ್ದಾರೆ. ಆದರೆ ನಾನು ಯಾವ ಥರ ಕಥೆ ಹೇಳಬೇಕು ಅಂತಂದರೆ, ನಾವು ನೋಡಿನೂ ನಮ್ಮ ಕಣ್ಣಲ್ಲಿ ಮಿಸ್ ಆಗಿರುತ್ತಲ್ಲ ಎಷ್ಟೊಂದು ವಿಷಯಗಳು, ಅದನ್ನು ನಾನು ಕಥೆಗಳಲ್ಲಿ ಹೇಳಬೇಕು ಅಂತ ಆ ಚಳಪಡಿಕೆ ಜಾಸ್ತಿ ಇದೆ. ಅಂದರೆ ನಮ್ಮ ಕಣ್ಣೆದುರಿಗೆ ಏನೋ ನಡೆದಿರುತ್ತೆ, ಆದರೆ ಆ ಘಟನೆನ ನಾವು ಬ್ರಷ್ ಆಫ್ ಮಾಡಿಬಿಟ್ಟಿರ್ತೀವಿ. ಅದರಲ್ಲೇನೂ ಕಾಣಿಸಿರಲ್ಲ ನಮಗೆ. ಆದರೆ ಅದರಲ್ಲಿ ಏನೋ ಒಂದು ಇರುತ್ತಲ್ಲ, ಆ ಒಂದು ಸಿನಿಮ್ಯಾಟಿಕ್ ಆಗಿರುವಂಥ ಒಂದು ಅಂಶ, ಅದರಲ್ಲಿರುವಂಥ ಒಂದು ಎಮೋಷ್ನಲ್ ಕೋಶೆಂಟ್ ಆಗಿರ್ಬೋದು, ಅದನ್ನು ನಾನು ಜಾಸ್ತಿ ಫೋರ್ ಫ್ರಂಟಿಗೆ ತರಬೇಕು ಅಂತ ಆ ಪ್ರಯತ್ನ ನಂದು ತುಂಬ ಜಾಸ್ತಿ ಇರುತ್ತೆ. ಅಂದರೆ ನೋಡಿ ನಮ್ಮ ಕಣ್ಣಿಂದ ಅದು ನಮ್ಮ ಕಣ್ಣಿಗೆ ಅಷ್ಟೇನು ಅದು ಗ್ರಾಸ್ಪ್ ಆಗಿರೋದಿಲ್ಲ ಇನ್ಸಿಡೆಂಟು. ಆದರೆ ಅದರಲ್ಲಿ ಏನೋ ಇರುತ್ತೆ ಖಂಡಿತವಾಗ್ಲೂ. ಸ್ವಲ್ಪ ಕೆಲಸ ಮಾಡಿದ್ರೆ, ಸ್ವಲ್ಪ ಬರೆದ್ರೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಏನೋ ಇರುತ್ತೆ. ಸೊ ಈ ಥರದ ಸಣ್ಣ ಇನ್ಸಿಡೆಂಟ್ಗಳು, ಸಣ್ಣ ಖುಷಿಗಳು, ಸಣ್ಣ ದುಃಖಗಳು, ಜೀವನದಲ್ಲಿರೋ ಚಿಕ್ಕ ಖುಷಿಗಳು. ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಜಾಸ್ತಿ ಜನರ ಮನಸ್ಸನ್ನು ತಲುಪೋದು ಅಂತ ನನ್ನ ಅನಿಸಿಕೆ ನಿರ್ದೇಶಕನಾಗಿ. ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಮ್ಯಾಂಗೋ ಪಚ್ಚ ಚಿತ್ರದ ನಿರ್ದೇಶಕರಾದಂತಹ ವಿವೇಕ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.